ನಮಸ್ಕಾರ. ಈ ದಿನ ಜಾತಕ ವಿಶ್ಲೇಷಣೆಯಲ್ಲಿ ಯಾವ ಗ್ರಹಗಳ ಪ್ರಭಾವದಿಂದ ಮತ್ತು ಗ್ರಹಣಗಳ ವಿಚಾರಣೆಯಲ್ಲಿ ದೇಶಕ್ಕೆ ಬಂದಂತ ಗಂಡಾಂತರಗಳು ಯಾವ್ಯಾವ ದೇಶಗಳು ಅದನ್ನ ಅನುಭವಿಸಿದ್ವು ಅನ್ನೋದನ್ನ ತಿಳಿಸಿ ಅಂತ ಹೇಳಿದ್ರಿ. ಕಣ್ಣೆದುರಿಗೆ ಕಾಣ್ತಾ ಇದೆ. ಇರಾನ್ ದೇಶಕ್ಕೆ ಇಸ್ರೇಲ್ ಮತ್ತು ಅಮೆರಿಕ ಯುದ್ಧವನ್ನ ಸಾರ್ಬೇಕಾದ್ರೆ ನೆನ್ಪಿಟ್ಕೊಳ್ಳಿ, ಚಂದ್ರಗ್ರಹಣ ಏನಾಯ್ತಲ್ಲ, ಯಾವ ದೇಶದ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರಿದುವೋ ಆ ದೇಶಗಳ ಮೇಲೆ ಈ ಒಂದು ಒತ್ತಡ ಮತ್ತು ನೆಗೆಟಿವ್ ಎನರ್ಜಿ ಪ್ರಭಾವ ಹೆಚ್ಚಾಯಿತು. ಭಾರತದಲ್ಲಿ ಸ್ವಲ್ಪ ಹೊತ್ತು ಇರೋದ್ರಿಂದ, ಅದು ಹಗಲಿನಲ್ಲಿ ಇರೋದ್ರಿಂದ ನಮ್ಮ ದೇಶಕ್ಕೆ ಈ ಗ್ರಹಣಗಳ ವಿಚಾರದಲ್ಲಿ ತೊಂದರೆ ಇಲ್ಲ. ಆದರೆ ಯಾವುದೇ ದೇಶ ಯುದ್ಧ ಮಾಡಿದಾಗ ಅದರ ಪರಿಣಾಮವನ್ನು ವಿಶ್ವವೇ ಅನುಭವಿಸ್ಬೇಕಾಗತ್ತೆ. ಮದ್ದು ಗುಂಡುಗಳ ಎಫೆಕ್ಟ್ ಏನಿದೆಯಲ್ಲ, ನೇಚರ್ ಹಾಳಾಗೋಗುತ್ತೆ, ಜೀವನ ಅಸ್ತವ್ಯಸ್ತ. ನೋಡ್ತಿರಲ್ಲ ಎಷ್ಟು ಜನ ಕಟ್ಟಡಗಳಲ್ಲಿ ಸಾವು ನೋವುಗಳನ್ನು ಅನುಭವಿಸ್ತಾರೆ. ಯಾಕೆ ಅಂದ್ರೆ ಇಲ್ಲಿ 12ನೇ ಮನೆಯಲ್ಲಿ ನೋಡಿ ಹೆಂಗಿದೆ ಆ ಮನೆ, ಐಸೋಲೇಷನ್ ಮನೆ. ನೋಡಿ ವಿಶ್ಲೇಷಣೆಯಲ್ಲಿ ಎಷ್ಟು ಅರ್ಥಗರ್ಭಿತ ಇದೆ ಅಂದ್ರೆ, ದೇಶದ ಒಂದು ಪ್ರಗತಿಯ ಜಾತಕ ಕುಂಡಲಿಯನ್ನು ನೋಡಿದಾಗ 12ನೇ ಮನೆಯಲ್ಲಿ ಶನಿ ಇದ್ದಾನೆ ಮತ್ತು ರವಿ ಇದ್ದಾನೆ. ಆತನ ಜೊತೆ ಶನಿ ಜೊತೆ ರವಿ ಕಲ್ತ್ರೆ ಯುದ್ಧಗಳನ್ನ ಮಾಡಿಸ್ತಾನೆ, ಮದ್ದು ಬಾಂಬ್ ಗುಂಡುಗಳ ಸುರಿಮಳೆನೇ ಆಗ್ಬಿಡುತ್ತೆ. ಅದ್ರ ಜೊತೆ ಚಂದ್ರ ಬೇರೆ ಇದ್ದಾನೆ. ಚಂದ್ರೋ ಮನಸ್ಸೋ ಜಾಯತೆ, ಅದು ಕಂಟ್ರೋಲ್ ಮಾಡೋ ಕೆಪಾಸಿಟಿನೇ ಇರಲ್ಲ. ಯಾಕೆ ಅಂದ್ರೆ ಶನಿ ಮತ್ತು ಚಂದ್ರ ಕಂಜೆಸ್ಟೆಡ್ ಆದ ಅಂದ್ರೆ ಅಲ್ಲಿ ಏನ್ ತೀರ್ಮಾನಗಳನ್ನ ತೆಗೆಯಬೇಕು ಅನ್ನೋ ಭಾವ ಎಲ್ಲೂ ಬರಲ್ಲ. ಅದನ್ನ ನಿಲ್ಲಿಸ್ಲಿಕ್ಕೆ, ಈ ಒಂದು ಯುದ್ಧವನ್ನ ನಿಲ್ಲಿಸ್ಲಿಕ್ಕೆ ಯಾರಾದ್ರೂ ಮುಂದೆ ಬಂದ್ರೆ, ತಂತ್ರಗಳನ್ನ ಎಳೆಯುವಂತ ಶನಿ ಮಹಾರಾಜ ಅಲ್ಲಿ ಆಗು ಹೋಗ್ಲಿಕ್ಕೆ, ಸಮಾಧಾನ ಮಾಡ್ಲಿಕ್ಕೆ ಯಾರನ್ನು ಬರ್ಗೋಡ್ಸಲ್ಲ. ಹೀಗಾಗಿ ಈ ಒಂದು ಗ್ರಹಣದ ಪರಿಣಾಮ, ಚಂದ್ರಗ್ರಹಣದ ಪರಿಣಾಮ, ಈ ಒಂದು ಎಫೆಕ್ಟ್ ಅನ್ನು ನಾವು ಕಣ್ಮುಂದೆ ನೋಡ್ತಾ ಇದ್ದೀವಿ. ಅದರ ಜೊತೆ ಅಲ್ಲಿರ್ತಕ್ಕಂಥ ಆ ದೇಶದ ಜನ ಅನುಭವಿಸ್ಬೇಕು ಅನ್ನೋ ಒಂದು ಸಿದ್ಧಾಂತ ಇದೆಯಲ್ಲ, ಪೂರ್ವ ಜನ್ಮ ಪುಣ್ಯದ ಮನೆ ಇದೆಯಲ್ಲ, ಅಲ್ಲಿ 5ನೇ ಮನೆಯಲ್ಲಿ ಕೇತು ಕೂತಿದ್ದಾನೆ. ಕರ್ಮ ಸಿದ್ಧಾಂತ ಅಲ್ಲಿ ಬಂತು. ನೋಡಿ ಎಷ್ಟೊಂದು ಅರ್ಥಗರ್ಭಿತವಾಗಿದೆ ಇಲ್ಲಿ ಅಂದ್ರೆ, ಯಾರು ಹೆಚ್ಚು ಗೋಮಾಂಸವನ್ನ ತಿಂದು, ಗೋ ಹತ್ಯೆ ಮಾಡಿದ್ರಲ್ಲ, ಆ ಮಾಂಸವನ್ನ ತಿಂದು ಯಾರ್ಯಾರು ಇದಾರಲ್ಲ ಅವರಗಳಿಗೆ ಗಂಡಾಂತರ ಕಟ್ಟಿಟ್ಟ ಬುತ್ತಿ. ಈ ಗ್ರಹಣದ ಗೋಚರದಿಂದ ಆ ಪ್ರಭಾವ ಹಾಗೇ ಆಗುತ್ತೆ. ಅಲ್ಲಿರೋರು ಕರ್ಮ ಸಿದ್ಧಾಂತದನ್ನ ಅನುಭವಿಸ್ಲೇಬೇಕಾಗುತ್ತೆ. ಅಷ್ಟೊಂದಿದೆ. ಅದಕ್ಕೆ ನಾವು ಈ ಭಾರತೀಯ ಪರಂಪರೆಯಲ್ಲಿ ಏನೇನಿದೆಯಲ್ಲ, ಪೂಜೆ, ಹವನ ಮತ್ತು ಅಗ್ನಿಹೋತ್ರ ಎಲ್ಲವನ್ನ ಮಾಡ್ಕೊಳ್ಳಿ. ನೀವು ಏನೇನು ಕಲ್ತಿದ್ರಲ್ಲ ವಿದ್ಯೆಗಳನ್ನ, ಎಲ್ಲವನ್ನ ಬಳಸಿ ಎಲ್ಲರೂ ಸಮಾಧಾನದಿಂದ ನೆಮ್ಮದಿಯಿಂದ ಬಾಳುವಂತೆ ಮಾಡುವಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಯಾಕೆ ಅಂದ್ರೆ ಮೀನ ರಾಶಿಯಲ್ಲಿ 12ನೇ ಮನೆಯಲ್ಲಿ ಈ ಗ್ರಹಗಳು ಕಂಜೆಸ್ಟೆಡ್ ಆದಾಗ ಒಂದೇ ತರದ ತಪ್ಪುಗಳು ಮತ್ತೆ ಮತ್ತೆ ನಡೀತಾ ಇರುತ್ತೆ. ಆ ಗ್ರಹಗಳ ಗೋಚರ ಆಗಿರೋದ್ರಿಂದ ಈ ಯುದ್ಧ ಮತ್ತು ಈ ತೊಂದರೆ ಮುಂದಿನ ಹುಣ್ಣಿಮೆಯವರೆಗೂ ಇದು ಕೇಂದ್ರೀಕೃತ ಆಗಿರುತ್ತೆ. ಇದ್ರ ಪವರ್ ಇರುತ್ತೆ, ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ. ಅಮಾವಾಸ್ಯೆ ಕಳೆದು ಹುಣ್ಣಿಮೆ ಒಳಗಾಗಿ ಇದು ಒಂದು ಹಂತಕ್ಕೆ ಬಂದು ನಿಂದಿರುತ್ತೆ. ಆ ಒಂದು ನೆಗೆಟಿವ್ ವೇವ್ಸ್ ಕಂಟ್ರೋಲ್ ಆಗುತ್ತೆ. ಜಾತಕದಲ್ಲಿ 12ನೇ ಮನೆ 3, 6, 8 ಅಲ್ಲಿ ಬಹಳಷ್ಟು ಗಮನಿಸಬೇಕಾಗಿದೆ. ಯಾರದೇ ಜಾತಕ ನೋಡಿದಾಗ, ನಿನ್ನೊಬ್ರು ಹೇಳಿದ್ರು ನನ್ನ ಜಾತಕದಲ್ಲಿ ಈಗಿದೆ ಗುರುಗಳೇ 12ನೇ ಮನೆ ಅಂತ. ದೇಶಕ್ಕೂ 12ನೇ ಮನೆ ಗ್ರಹಗತಿಗಳಲ್ಲಿ ಬಂತು. ನಿಮ್ಮ ಐಸೋಲೇಷನ್ ಜಾತಕದಲ್ಲಿ ಕೂಡ 3, 6 ಮತ್ತು 8ನೇ ಮನೆಯಲ್ಲಿ ಗ್ರಹಗಳ ಪ್ರಭಾವ ಏನಿದೆಯೋ ಮತ್ತು ದಶೆ ಏನ್ ನಡೀತಾ ಇದೆಯೋ ಅದನ್ನ ನೋಡ್ಕೊಂಡು ನಾವು ಪ್ರೆಡಿಕ್ಟ್ ಮಾಡ್ಬೇಕಾಗತ್ತೆ. ಹಾಗೆ ಸುಮ್ಮನೆ ಎಷ್ಟೋ ಏನೋ ಹೇಳಿ ಅದನ್ನೆಲ್ಲ ಮಾಡಕ್ ಬರಲ್ಲ. ಭಗವಂತ ಎಷ್ಟೆಲ್ಲ ಒಳ್ಳೆ ಒಂದು ಇದನ್ನ ಕೊಟ್ಟಿದ್ದಾನೆ. ಹೀಗಾಗಿ ನಾವೇನ್ ಮಾಡೋಣ ಅಂದ್ರೆ, ಏನು ತೊಂದರೆ ಇದೆಯೋ, ಯಾವ ತರನಾದ ಜಾತಕದಲ್ಲಿ ಮಿಸ್ಟೇಕ್ ಇದೆಯೋ ಅದಕ್ಕೆ ತಕ್ಕಂತ ಪೂಜೆಗಳನ್ನು ಮಾಡ್ಕೊಳ್ಳೋಣ.
ಅದಕ್ಕೆ ತಕ್ಕಂತ ನಿಯಮಗಳೇನಿದೆಯೋ ಅದನ್ನು ಪಾಲಿಸೋಣ. ಗ್ರಹ ಶಾಂತಿಯ ಜೊತೆಗೆ ನಿಮ್ಮ ಮನಃಶಾಂತಿ ಆಗ್ಲಿಕ್ಕೆ ಬೇಕಾದಂತ ಸೂತ್ರಗಳನ್ನು ನೀವು ಅಳವಡಿಸ್ಕೊಳ್ಳಿ. ಸಜ್ಜನರ ಸಾಂಗತ್ಯ ಅಥವಾ ಒಳ್ಳೆ ಪುಸ್ತಕಗಳ ಓದುವಿಕೆ, ಸಂಗೀತ ಕೇಳುವಿಕೆ, ನಿಸರ್ಗದ ಜೊತೆ ಒಂದು ಸುತ್ತು ಓಡಾಟ ಮತ್ತು ನಿಮ್ಮ ಮನೆ ದೇವರುಗಳ ದರ್ಶನ, ಇಷ್ಟನ್ನು ಮಾಡ್ಕೊಳ್ಳಿ. ಒಳ್ಳೆಯ ಒಂದು ಫಲಿತವನ್ನ ಕಾಣ್ತೀರಿ. ಹೀಗಾಗಿ ಜಾತಕದ ಬಗ್ಗೆ, ನಿಮ್ಮ ಜೀವನದ ಬಗ್ಗೆ ಯಾವುದೇ ರೀತಿಯ ಕಳವಳ ಏನು ಇಟ್ಕೋಬೇಡಿ, ನೆಮ್ಮದಿಯಾಗಿರಿ. ಧ್ಯಾನ ಸೂತ್ರವನ್ನು ಅಳವಡಿಸ್ಕೊಳ್ಳಿ, ಪೂಜೆಯ ಸೂತ್ರಗಳನ್ನು ಅಳವಡಿಸ್ಕೊಂಡು ಸಂಪೂರ್ಣವಾಗಿ ಎಲ್ಲರೂ ಆರಾಮದಾಯಕವಾಗಿ ನೆಮ್ಮದಿದಾಯಕವಾಗಿ ರೂಢಿಸ್ಕೊಳ್ಳಿ ಅಂತ ಹೇಳ್ತಾ ನಮಸ್ಕಾರಗಳು.